ಆನೇಕಲ್ನಲ್ಲಿ ಆಪರೇಷನ್ ಕಾಡಾನೆ ಈಗ ಸಕ್ಸಸ್ ಆಗಿದೆ. 30 ಅಡಿ ಆಳದ ಬಾವಿಗೆ ಬಿದ್ದಂತಹ ಕಾಡಾನೆ ಬಾವಿಯಿಂದ ಹೊರಬರಲಾಗದೆ ನರಳಾಟವನ್ನು ಪಡ್ತಾ ಇತ್ತು. ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿ ಈಗ ಕಾಡಾನೆಗಳ ರಕ್ಷಣೆಯನ್ನು ಮಾಡಿದ್ದಾರೆ. ಅರಣ್ಯ ಇಲಾಖೆಯಿಂದ ಈಗ ರಕ್ಷಣೆ ನಡೆದಿದೆ. ಡೆಂಕಣಿಕೋಟೆ ಜವಳಗೆರೆ ಮುಖ್ಯ ರಸ್ತೆಯ ಕುಂಡಲಂ ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು. ಕಾಡಂಚಿನ ಗ್ರಾಮಕ್ಕೆ 25ಕ್ಕೂ ಹೆಚ್ಚು ಆನೆಗಳು ಬಂದಿದ್ವು. ಪಟಾಕಿ ಸಿಡಿಸಿ ಕಾಡಾನೆಗಳನ್ನು ಅರಣ್ಯ ಇಲಾಖೆ ಓಡಿಸ್ತಾ ಇತ್ತು. ಈ ವೇಳೆ ಬಾವಿಗೆ ಆಯತಪ್ಪಿ ಕಾಡಾನೆಗಳು ಬಿದ್ದುಬಿಟ್ಟಿದ್ವು. ಬಟ್ ಅವುಗಳನ್ನು ಈಗ ರಕ್ಷಣೆ ಮಾಡಿ ಮತ್ತೆ ಕಾಡಿಗೆ ಕಳುಹಿಸುವುದರಲ್ಲಿ ಯಶಸ್ವಿಯಾಗಿದೆ ಅರಣ್ಯ ಇಲಾಖೆ. ಅಲ್ಲಿ ನೋಡಿ, ಆ ಗ್ರಾಮಕ್ಕೆ ಬಂದಂಥ 25ಕ್ಕೂ ಹೆಚ್ಚು ಆನೆಗಳಿದ್ವು ಕಾಡಂಚಿನ ಗ್ರಾಮಕ್ಕೆ. ಆ ಗ್ರಾಮಕ್ಕೆ ಬಂದಾಗ ಪಟಾಕಿ ಸಿಡಿಸಿ ಅವುಗಳನ್ನು ಓಡಿಸುವಂಥ ಕೆಲಸವನ್ನು ಅರಣ್ಯ ಇಲಾಖೆಯವರೇ ಮಾಡಿದರು. ಬಟ್ ಅವು ಮಿಸ್ ಆಗಿ ಬಾವಿಯಲ್ಲಿ ಬಿದ್ದುಬಿಟ್ಟಿವೆ ಕಾಡಾನೆಗಳು ಆಯತಪ್ಪಿ. 2 ಆನೆಗಳೇನೋ 3 ಆನೆಗಳು ಬಿದ್ದಂಗಿದೆ. ಅವುಗಳನ್ನು ಈಗ ರಕ್ಷಣೆ ಮಾಡಿ ಮತ್ತೆ ಕಾಡಿಗೆ ಕಳಿಸುವಂಥದ್ರಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿವೆ. ಆನೆಗಳು ತುಂಬ ಚೆನ್ನಾಗಿ ಈಜಾಡುತ್ತವೆ, ಅವುಗಳಿಗೆ ಅದರಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಅವುಗಳಿಗೆ ರಕ್ಷಣೆಯನ್ನು ಮಾಡಿದಾರಲ್ಲ. ನನ್ನ ಸಹೋದ್ಯೋಗಿ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಯಾವ ರೀತಿಯಾಗಿ ನಡೀತು ಈ ಕಾರ್ಯಾಚರಣೆ ಅಂತ? ಅರುಣ್, ಈಗಾಗಲೇ ಸುಮಾರು 30 ಅಡಿ ಹಳೆ ಬಾವಿಗೆ ಒಂದು ಕಾಡಾನೆಗಳು ಒಂದು ಮರಿಯಾನೆ ಮತ್ತು ಒಂದು ಸಲಗ ಬಿದ್ದಿರುವಂತದ್ದು. ರಾತ್ರಿ ಇಡೀ ಸಹ ಏನು ಆ ಬಾವಿ ಒಳಗೆ ಬಿದ್ದಾಗ ಮತ್ತೊಂದು ತಾಯಿ ಆನೆ ಆಗ ದಡದಲ್ಲಿ ನಿಂತು ಏನು ಗೀಳಿಡ್ತಾ ಇತ್ತು. ಗೀಳಿಡಿದ ಸಂದರ್ಭದಲ್ಲಿ ಅಕ್ಕಪಕ್ಕ ಗ್ರಾಮಸ್ಥರು ಗಮನಿಸಿ ಅಲ್ಲಿಗೆ ಬರ್ತಾರೆ ಮೊದಲಿಗೆ. ಆ ನಂತರ ಅಲ್ಲಿ ನೋಡಿದಾಗ ಆನೆಗಳು ಸುಮಾರು 25ರಿಂದ 35 ಆನೆ ಹೋಗ್ತಾ ಇರ್ತವೆ. ಅದರಲ್ಲಿ 2 ಆನೆ ಮಾತ್ರ ಬಾವಿಗೆ ಬಿದ್ದಿದ್ವು. ಅದನ್ನ ರಕ್ಷಣೆ ಮಾಡೋದಕ್ಕೆ ಇಡೀ ರಾತ್ರಿ JCB ಬಳಸಿ ಆ ಬಾವಿಯನ್ನ ತೆರವು ಮಾಡಿ ಆಮೇಲೆ ಆನೆಗಳನ್ನ ಕಾಡಿಗೆ ಕಳಿಸಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಆ ಮಾನವೀಯತೆಯಲ್ಲಿ ನೋಡೋದಾದ್ರೆ ಆನೆಗಳು 2 ಬಾವಿಗೆ ಬಿದ್ದಾಗ ಮತ್ತೊಂದು ಆನೆ ನೋಡಿ ಗೀಳಿಡಿತಿರುವಂತ ದೃಶ್ಯ ನೋಡಿ ಎಂತವರೆಗೂ ಸಹ ಮರ್ಕ ಆಗ್ತಿತ್ತು. ಯಾಕಂತಂದ್ರೆ ಆನೆಗಳು ಸಾಮಾನ್ಯವಾಗಿ ಆ ರಾತ್ರಿ ಸಮಯದಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಆ ಬಾವಿಗಳು ಕಾಣಿಸಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆಗೆ ಕಾಡಂಚಿ ಗ್ರಾಮಗಳಲ್ಲಿ ಈ ರೀತಿ ಆವಾಗ ಆಗ್ತಾ ಇರ್ತವೆ. ಅದೇ ರೀತಿ ದೇನಿಕೋಟೆ ಸಮೀಪದ ಕುಂಡ್ಲಂ ಗ್ರಾಮದಲ್ಲೂ ಸಹ ಆಗಿತ್ತು. ಈ ಜವಳಗೆರೆ ಅರಣ್ಯ ಸಿಬ್ಬಂದಿ ಸ್ಥಳಕ್ಕೆ ಬಂದು ಈಗ ಆನೆಗಳನ್ನ ರಕ್ಷಣೆ ಮಾಡಿದ್ದಾರೆ. ಜೊತೆಗೆ ಈಗ ಎಲ್ಲಾ ಆನೆಗಳನ್ನು ಸಹ ಕಾಡಿಗೆ ಇಟ್ಟಿರುವಂತದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅದರ ಸಂಕಟಗಳು. ಆಮೇಲೆ ಆನೆಗಳಿಗೆ ನೀವು ನೀರು ಇದೆ ಅನ್ನುವಂಥದ್ದು ಅದು ತುಂಬ ಇದರಲ್ಲಿ ಜಾಣಾಕ್ಷತನದಿಂದ ಸುಮಾರು ಕಿಲೋಮೀಟರ್ವರೆಗೂ ಕೂಡ ಅದಕ್ಕೆ ಸೊಂಡಿಲಲ್ಲೇ ಗೊತ್ತಾಗುತ್ತೆ ನೀರು ಯಾವ ಜಾಗದಲ್ಲಿದೆ ಅಂತೇಳಿ. ಅದನ್ನು ಹುಡ್ಕೊಂಡು ಹೋಗುತ್ತೆ. ಬಟ್ ಈ ರೀತಿಯಾಗಿ ಬಿದ್ದಿರೋದು ಅದು ಆಕಸ್ಮಿಕ. ಆ ರೀತಿಯಾಗಿ ಬೀಳೋದು ತುಂಬ ಅಪರೂಪ. ಓಡಬೇಕಾದ ಸಂದರ್ಭದಲ್ಲಿ ಏನಾದರೂ ಆಗಿರಬೇಕು, ಅವನ್ನೆಲ್ಲ ಓಡಿಸ್ತಾ ಇರೋ ಸಂದರ್ಭದಲ್ಲಿ ಅದು